ಈ ಸ್ಟಾಕ್ ಮಾರ್ಕೆಟ್ ಒಂದು ಸ್ಕ್ಯಾಮ್, ಈ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್. ಯಾಕೆ ನಮ್ಮ ಪೇರೆಂಟ್ಸ್ಗಳು ಈ ಸ್ಟಾಕ್ ಮಾರ್ಕೆಟ್ನ ಗ್ಯಾಂಬ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ? ಅವರೆಲ್ಲ ಹೇಳೋ ಹಾಗೇನೆ ಈ 73 ವರ್ಷದ ವ್ಯಕ್ತಿ 3,69,00,000 ಸ್ಟಾಕ್ ಮಾರ್ಕೆಟ್ ಇಂದ ಲಾಸ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಲಾಸ್ ಮಾಡ್ಕೊಂತಾರ? ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ. ಹಾಗಿದ್ರೆ ನಾನು ಕೂಡ ಒಬ್ಬ ಸ್ಕ್ಯಾಮರ. ಒಬ್ಬ ಯಂಗ್ ಹುಡುಗ ಅವನಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಸಖತ್ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಅವ್ರ ಫ್ಯಾಮಿಲಿನಲ್ಲಿ ಹೋಗಿ ದುಡ್ಡು ಕೇಳ್ತಾನೆ. ನಾನು ಈ ಥರ ₹1,00,000 ಕೊಡಿ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ಇವೆಲ್ಲ ಮಾಡಬೇಡ ಕಣೋ, ಸ್ಟಾಕ್ ಮಾರ್ಕೆಟ್ ಒಂದು ಗ್ಯಾಂಬ್ಲಿಂಗ್ ಇದ್ದಾಗೆ, ಅಲ್ಲೆಲ್ಲ ಮಾಡಬೇಡ, ಹಿಂಗೆಲ್ಲ ಮಾಡಂಗಿದ್ರೆ ನಾನು ನಿನಗೆ ₹1 ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಆದರೆ ಆ ಹುಡುಗ ಅವ್ರ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ₹1,00,000 ತಗೊಂಬರ್ತಾನೆ. ಅವ್ನು ತಗೊಂಬಂದಾಗ ಅವ್ರ ಫ್ರೆಂಡ್ ಅವ್ನಿಗೊಂದು ಸ್ಟಾಕ್ ಟಿಪ್ ಕೊಡ್ತಾರೆ, ಬ್ರೋ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡು, ಈ ಶೇರ್ ಮೇಲೋಗುತ್ತೆ ಅಂತ. ಅದಕ್ಕೆ ಅವನ ಹತ್ರ ಇದ್ದಿದ್ದು ₹1,00,000 ₹100 ಶೇರಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅವ್ನು ಇನ್ವೆಸ್ಟ್ ಮಾಡಿದ ತಕ್ಷಣ ಶೇರ್ ಪ್ರೈಸು ₹100 ₹130 ಹೋಗುತ್ತೆ. ₹130 ಹೋದ ತಕ್ಷಣ ಇವನಿಗೆ ಸಖತ್ ಖುಷಿ ಆಗಿಬಿಡುತ್ತೆ. ಆಮೇಲೆ ಆ ಶೇರು ನಿಧಾನ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ₹10 ಅಂತ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗಿ ₹70 ಬರುತ್ತೆ. ₹70 ಬಂದ ತಕ್ಷಣ ಇವನು ಎದುರುಕೊಂಡು ಆ ಶೇರ್ನ ಸೆಲ್ ಮಾಡಿಬಿಡ್ತಾನೆ. ನನಗೆ ಈ ಸವಾಸನೆ ಬೇಡಪ್ಪ, ಇದಕ್ಕಿಂತ ಜಾಸ್ತಿ ಲಾಸ್ ಆಗಿಬಿಡುತ್ತೆ ಅಂತ ಸೆಲ್ ಮಾಡ್ತಾನೆ. ಅವ್ನು ಸೆಲ್ ಮಾಡಿದ ತಕ್ಷಣ ಅವ್ನ ಲಕ್ಕಿಗೆ ಆ ಶೇರು ಇನ್ನೂ ಕೆಳಗೆ ಬೀಳುತ್ತೆ, ₹50 ಬರುತ್ತೆ. ಅವಾಗ ಅವನಿಗೆ ಸಮಾಧಾನ ಆಗುತ್ತೆ, ಅಯ್ಯೋ ನಾನು ₹70 ಸೆಲ್ ಮಾಡಿದ್ದು ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ಇನ್ನೂ ಲಾಸ್ ಆಗಿ ಹೋಗ್ತಿತ್ತು ಅಂತ. ಆಮೇಲೆ ಅವನು ಈ ಸ್ಟಾಕ್ ಮಾರ್ಕೆಟ್ ಬೇಡ, ಏನು ಬೇಡ ಅಂತ ಸುಮ್ಮನೆ ಅವ್ನ ಪಾಡಿಗೆ ಅವನು ಇರ್ತಾನೆ. ಆಮೇಲೆ ಸ್ವಲ್ಪ ತಿಂಗಳಲ್ಲೇ ಆ ಶೇರು ವಾಪಸ್ಸು $100-150 ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ₹150 ಹೋದ ತಕ್ಷಣ ಇವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ಬರೀ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ನೀನು ಸುಮ್ಮನೆ ಸೆಲ್ ಮಾಡಿಬಿಟ್ಟೆ ₹70, ಇವಾಗ ನೋಡು ₹150 ಇದೆ ಅಂತ. ಇದರಿಂದ ಇವನಿಗೆ ಮತ್ತೆ ಅದ್ರ ಮೇಲೆ ಆಸೆ ಬರುತ್ತೆ. ಆವಾಗಲೇ ವಿಡ್ರಾ ಮಾಡಿದ್ದ ದುಡ್ಡು ಏನಿತ್ತಲ್ಲ ₹70,000, ಈ ₹70,000ನ ಮತ್ತೆ ಇವನು ಅದೇ ಶೇರಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಇವನು ಇನ್ವೆಸ್ಟ್ ಮಾಡಿದ ತಕ್ಷಣ ಆ ಶೇರು ವಾಪಸ್ಸು ₹180 ಹೋಗುತ್ತೆ. ₹180 ಹೋದ ತಕ್ಷಣ ಇವನಿಗನ್ಸುತ್ತೆ, ಇದು ಕಂಟಿನ್ಯೂಸ್ಲಿ ಮೇಲೋಗ್ತಾ ಇದೆ, ಇದು ₹70 ಮೇಲೋಗ್ತಾ ಇದೆ, ಇನ್ನೂ ಮೇಲೋಗುತ್ತೆ ಅಂತ ಏನು ಮಾಡ್ತಾನೆ, ಹೊರಗಡೆ ಸಾಲ ಮಾಡಿ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಹತ್ರನ ಎಲ್ಲೋ ಸಾಲ ಮಾಡಿ ₹1,00,000 ತಗೊಂಬರ್ತಾನೆ. ತಗೊಂಬಂದು ಮತ್ತೆ ಅದೇ ಶೇರಲ್ಲಿ ₹180 ಇನ್ವೆಸ್ಟ್ ಮಾಡ್ತಾನೆ. ಅವ್ನು ಇನ್ವೆಸ್ಟ್ ಮಾಡಿದ ತಕ್ಷಣ ಶೇರು ವಾಪಸ್ಸು ₹180ರಿಂದ ₹220 ಹೋಗುತ್ತೆ. ₹220 ಹೋದಾಗ ಅವ್ನು ಮತ್ತೆ ಎಕ್ಸೈಟ್ ಆಗಿ ಹೊರಗಡೆಯಿಂದ $1,00,000 ಸಾಲ ತಗೊಂಬಂದು ಇನ್ವೆಸ್ಟ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಆ ಶೇರ್ ಸ್ವಲ್ಪ ದಿವಸ ಅಲ್ಲೇ ಇರುತ್ತೆ, ಆಮೇಲೆ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮೇಲೋಗಿರೋದು ಕೆಳಗೆ ಬರಲೇಬೇಕು. ವಾಪಸ್ ಕೆಳಗೆ ಬರ್ತಾ ಬರ್ತಾ ಆ ಶೇರ್ ಪ್ರೈಸು ಸೀದಾ ₹150 ಬರುತ್ತೆ. ₹150 ಬಂದ ತಕ್ಷಣ ಏನಾಯ್ತು ಹೇಳಿ? ಏನಾಯ್ತಂದರೆ ಇವನು ಇನ್ವೆಸ್ಟ್ ಮಾಡಿದ್ನಲ್ಲ ದುಡ್ಡು, ಅದು ಎಂಟೈರ್ ದುಡ್ಡು ಝೀರೋ ಆಗೋಯ್ತು, ಕೊಲ್ಯಾಪ್ಸ್ ಆಗೋಯ್ತು. ಯಾಕಂದರೆ ಆ ಶೇರು ₹220 ಕೇವಲ 30% ಅಷ್ಟೇ ಕೆಳಗೆ ಬಿದ್ದಿದೆ. ಅಷ್ಟು ಕೆಳಗೆ ಬಿದ್ದಿದ್ದಕ್ಕೆ ಇವಂದು ಎಂಟೈರ್ ಇನ್ವೆಸ್ಟ್ಮೆಂಟೇ ಝೀರೋ ಆಗೋಗಿದೆ. ಇವಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಹೇಳಿ? $2,70,000. ಆ $2,70,000ನ 30% ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? $1,89,000 ಆಗುತ್ತೆ. ಆ $1,89,000ದಲ್ಲಿ 2,00,000 ಬೇರೆಯವ್ರದ್ದು, ಇನ್ನು 70,000 ಇವನ್ ದುಡ್ಡು ಎಂಟೈರ್ ಲಾಸ್ ಆಗೋದಲ್ದಲೆ ಆ 2,00,000 ಏನು ಸಾಲ ತಂದಿದ್ನಲ್ಲ ಅದರಲ್ಲಿ 11,000 ಲಾಸ್ ಮಾಡ್ಕೊಂಡಿದ್ದಾನೆ. ಇದರಿಂದ ಇವನೇನು ಮಾಡ್ತಾನೆ ಹೇಳಿ? ಇವನು ಸ್ಟಾಕ್ ಮಾರ್ಕೆಟ್ ಸವಾಸನೇ ಬೇಡ ಅಂತ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗ್ತಾನೆ. ಇವನು ಬಿಟ್ಟು ಹೋಗೋದಲ್ದಲೆ ಹೊರಗಡೆ ಎಲ್ಲ ಕಡೆ ಹೇಳ್ಕೊಂಬರ್ತಾನೆ, ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಗುರು, ಸ್ಟಾಕ್ ಮಾರ್ಕೆಟಲ್ಲಿ ಬರೀ ಮೋಸ ಆಗುತ್ತೆ, ಸ್ಟಾಕ್ ಮಾರ್ಕೆಟು ಗ್ಯಾಂಬ್ಲಿಂಗ್ ಇದ್ದಂಗೆ, ಇದನ್ನು ಯಾರ ಕೈಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಕೊಂಬರ್ತಾನೆ. ಇದು ಇವನು ಮೈಂಡ್ಸೆಟ್ಟಲ್ಲಿ ಹಂಗೆ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟು ಯಾರೇ ಅದ್ರ ಬಗ್ಗೆ ಬಂದು ಮಾತಾಡಿದ್ರು ಇವನು ಅದನ್ನು ಕನ್ವಿನ್ಸ್ ಆಗಲ್ಲ. ಆಮೇಲೆ ಇವನು ಒಂದು ದಿವಸ ಪೇರೆಂಟ್ಸ್ ಆಗ್ತಾನೆ. ಪೇರೆಂಟ್ಸ್ ಆಗಿ ಇವನು ಮಕ್ಳಿಗೂ ಸಮೇತ ಅದನ್ನೇ ಹೇಳ್ಕೊಂಬರ್ತಾನೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಡ, ಸ್ಟಾಕ್ ಮಾರ್ಕೆಟಲ್ಲಿ ಸ್ಕ್ಯಾಮು, ನಾನು ಈ ಥರ ಲಾಸ್ ಮಾಡ್ಕೊಂಡಿದ್ದೆ, ಆ ಥರ ಲಾಸ್ ಮಾಡ್ಕೊಂಡಿದ್ದೆ ಅಂತ. ಆ್ಯಕ್ಚುಲಿ ನೀವು ಇಷ್ಟೋ ತನಕ ಈ ಸ್ಟೋರಿ ನೋಡಿದ್ರೆ ನಿಮ್ಗೇನು ಗೊತ್ತಾಗುತ್ತೆ? ಆ ಶೇರ್ ಅವ್ನು ಬೈ ಮಾಡಿದಾಗ ₹100 ಇತ್ತು, ಅವ್ನು ವಾಪಸ್ ಲಾಸ್ ಆಗಿ ಸೆಲ್ ಮಾಡಿದಾಗ ಕೂಡ ಶೇರ್ ಪ್ರೈಸು ₹150 ಇದೆ. ಇಲ್ಲಿ ಇವನೇನು ಮಾಡ್ದ? ಇಲ್ಲಿ ಇವನು ಎಮೋಷನ್ ಜೊತೆ ಆಟ ಆಡ್ದ. ಯಾಕೆ ಎಮೋಷನ್ ಜೊತೆ ಆಟ ಆಡ್ದ ಅಂದರೆ, ಇವನಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇಲ್ಲ. ಯಾರೋ ಹೇಳಿದ ಶೇರಿಗೆ, ಯಾರೋ ಹೇಳಿದ ಟಿಪ್ಸಿಗೆ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾನೆ. ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಖುದ್ದು ತಿಳ್ಕೊಂಡು ಇನ್ವೆಸ್ಟ್ ಮಾಡಿಲ್ಲ, ಯಾರೋ ಹೇಳಿದ್ದಕ್ಕೆ ಇನ್ವೆಸ್ಟ್ ಮಾಡಿದ್ದಾನೆ. ಇವನ್ಗೆ ರಿಸ್ಕ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಇವನ್ಗಂತಲ್ಲ, ತುಂಬ ಜನ ಇಂಡಿಯನ್ಸ್ಗೆ ರಿಸ್ಕ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ರಿಸ್ಕ್ ಅಂದ ತಕ್ಷಣ ಒಂದು ಐಡಿಯಾ ಬಂತು. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟರ್ಮ್ ಇನ್ಶೂರೆನ್ಸ್ ಅಂದರೆ ಇದು ನಮ್ಮ ಲೈಫಲ್ಲಿ ಆಗೋ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಅಂದರೆ ಈಗ ಎಕ್ಸಾಂಪಲ್, ನಾನು ಏನಾದರೂ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ, ಈಗ ₹1 ಕೋಟಿ ಇನ್ಶೂರೆನ್ಸ್ ₹473 ಪರ್ ಮಂತಿಂದ ಸ್ಟಾರ್ಟ್ ಆಗ್ತಾ ಇದೆ.
ಟರ್ಮ್ ಇನ್ಶೂರೆನ್ಸ್ 1 crore ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಆ ದುಡ್ಡು ನಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ಅವಾಗ ಆ ಫ್ಯಾಮಿಲಿ ಆ ದುಡ್ಡಿಂದ ಯೂಸ್ ಮಾಡ್ಕೊಂಡು ಅವ್ರು ಮುಂದೆ ಕಂಟಿನ್ಯೂ ಹಾಕೊಂಡು ಹೋಗ್ತಾರೆ ವಿತೌಟ್ ಎನಿ ಪ್ರಾಬ್ಲಮ್ ಆಗ್ದಲೆ. ಇವಾಗ ನಾನು ಏನು ಮಾಡಿದೆ, ನನ್ನ ರಿಸ್ಕ್ನ ಕಮ್ಮಿ ಮಾಡಿಕೊಂಡೆ ಟರ್ಮ್ ಇನ್ಶೂರೆನ್ಸ್ ತಗೊಂಡು. ಅದೇ ರೀತಿ ನೀವು ಏನಾದರೂ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ನಮ್ಮ ಲೈಫಲ್ಲಿ ಬರೋ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸಿಂದ ನೀವು ಕೂಡ ಬಚಾವಾಗ್ಬೋದು. ನಾನು ಆ್ಯಕ್ಚುಲಿ 2 ಇನ್ಶೂರೆನ್ಸ್ನ ರೆಕಮೆಂಡ್ ಮಾಡೋದು, ಒಂದು ಹೆಲ್ತ್ ಇನ್ಶೂರೆನ್ಸು, ಇನ್ನೊಂದು ಟರ್ಮ್ ಇನ್ಶೂರೆನ್ಸ್. ಇವೆರಡು ನಿಮ್ಮ ಹತ್ರ ಇರಲೇಬೇಕು. ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು. ಇವರು ಯಾವುದೇ ರೀತಿ ಕಮಿಷನ್ನ ಚಾರ್ಜ್ ಮಾಡಲ್ಲ. ಆಮೇಲೆ ನಿಮಗೆ ಎಷ್ಟೋ ಜನಕ್ಕೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಭಯ ಆಗ್ತಿರುತ್ತೆ, ಇದನ್ನು ನಂಬೋದು ಹೇಗೆ ಅಂತ. ನಿಮಗೆ ಆ ಥರ ಏನಾದರೂ ಭಯ ಆದಾಗ ಅವ್ರ ಕಸ್ಟಮರ್ ಕೇರಿಗೆ ಹೇಳಿ ನಮಗೆ ಆಫ್ಲೈನ್ ಸರ್ವಿಸ್ ಬೇಕು ಅಂದಾಗ ಅವ್ರ ಕಡೆಯಿಂದ ಖುದ್ದು ನಿಮ್ಮ ಮನೆಗೆ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಆಮೇಲೆ ಬೇಕಾದ್ರೆ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ನೀವು ಪಾಲಿಸಿ ಬಜಾರಲ್ಲಿ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಕಂಪೇರ್ ಮಾಡ್ಬೋದು. ಯಾವ ಇನ್ಶೂರೆನ್ಸ್ ಕಂಪ್ನಿ ಚೆನ್ನಾಗಿದೆ, ಯಾವ ಚೆನ್ನಾಗಿಲ್ಲ ಅಂತ ನೀವು ಕಂಪೇರ್ ಮಾಡಿ ಬೈ ಮಾಡ್ಬೋದು. ಅವ್ರದ್ದು ಸಪ್ರೇಟ್ ಕ್ಲೈಮ್ ಟೀಮ್ ಅಂತಾನೆ ಇದೆ. ನಿಮಗೆ ಕ್ಲೈಮ್ ಮಾಡೋ ಟೈಮಲ್ಲಿ ಅವ್ರು ನಿಮಗೆ ಮನೆಗೆ ಬಂದು ಹೆಲ್ಪ್ ಮಾಡ್ತಾರೆ. 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸು ಕೇವಲ 473 ರೂಪಾಯಿ ಪರ್ ಮಂತಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ನಿಮಗೆ ಅಂಡರ್ 80C ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವೇನೋ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಿದ್ರೆ ನಿಮ್ಗೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ತುಂಬ ಜನ ರಿಸ್ಕ್ನ ಅರ್ಥನೇ ಮಾಡ್ಕೊಂಡಿಲ್ಲ, ಯಾವ್ದಾವುದೋ ಸ್ಕೀಮಲ್ಲಿ ಹೋಗಿ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಈಗ ಎಕ್ಸಾಂಪಲ್ಲು IMA ಸ್ಕ್ಯಾಮ್ ಆಯ್ತಲ್ಲ, ಆ ಸ್ಕ್ಯಾಮಲ್ಲಿ ಎಷ್ಟು ಜನ ದುಡ್ಡು ಕಳ್ಕೊಂಡ್ರು? ಯಾಕಂದರೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ ತಗೊಂಡೋಗಿ ದುಡ್ಡು ಹಾಕಿದ್ದಾರೆ. ಅವ್ನು ಇಂಟ್ರೆಸ್ಟ್ ಜಾಸ್ತಿ ಕೊಡಬೇಕಂದ್ರೆ ಅವನ ಆ ದುಡ್ಡನ್ನ ಎಲ್ಲನ ತಗೊಂಡೋಗಿ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಏನಾದರೂ ಮಾಡಬೇಕಾ? 4% ಮಂತ್ಲಿ ಇಂಟ್ರೆಸ್ಟ್ ಕೊಡಬೇಕಂದ್ರೆ ಅವನ ಆ ದುಡ್ಡನ್ನ ಏನು ಮಾಡಬೇಕು? ಮಿನಿಮಮ್ 6%, 7%, 8% ಅವ್ನು ಅದರಿಂದ ಅರ್ನ್ ಮಾಡಬೇಕು. ಅವಾಗಲೇ ಇವ್ರಿಗೆ 4% ಕೊಡೋಕ್ಕಾಗುತ್ತಾ? ತಿಂಗಳ 6% ಮಾಡಬೇಕಂದ್ರೆ ಎಲ್ಲಿ ಮಾಡೋಕ್ಕಾಗತ್ತೆ? ಅವನ ಆ ದುಡ್ಡನ್ನ ಮುಳಿಸ್ಕೊಂಡು, ಇಲ್ಲ ಅವನು ವಾಪಸ್ ಫಸ್ಟ್ಗೆ ಇವ್ರ ಹತ್ರ ಏನು ಕಲೆಕ್ಟ್ ಮಾಡಿರ್ತಾನಲ್ಲ ಅದರಲ್ಲಿ ಅವ್ರಿಗೊಂದು ಸ್ವಲ್ಪ ಕೊಟ್ಟು ಉಳಿದಿದ್ದ ದುಡ್ಡನ್ನ ತಗೊಂಡು ಹೋಗ್ಬಿಡೋದು. ಇದೇ ಮಾಡೋಕ್ಕಾಗತ್ತೆ. ಜನಗಳು ಅವ್ರ ದುಡ್ಡು ಎಲ್ಲಿ ಹಾಕೋಕ್ಕೂ ಮುಂಚೆ, ಈವನ್ ಸ್ಟಾಕ್ ಮಾರ್ಕೆಟ್ ಇರಲಿ, ಮ್ಯೂಚುವಲ್ ಫಂಡಲ್ಲಿರಲಿ, ಎಲ್ಲಿ ಹಾಕೋಕ್ಕೂ ಮುಂಚೆ ಅದರಲ್ಲಿರೋ ರಿಸ್ಕ್ನ ಅರ್ಥನೇ ಮಾಡ್ಕೊಳಲ್ಲ. ಹಾಗಿದ್ರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕೇ ಇಲ್ವಾ? ಯಾರು ಬೇಕಿರೋ ದುಡ್ಡು ಮಾಡ್ಬೋದಾ? ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರಬೇಕು? ಬೇರೆ ಬೇರೆ ವಿಧವಲ್ಲ, FD ಇದೆ, ಗೋಲ್ಡ್ ಇದೆ, ರಿಯಲ್ ಎಸ್ಟೇಟ್ ಇದೆ. ನಾವು ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಬರಬೇಕು? ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ವಾ ನಮಗೆ ಇನ್ವೆಸ್ಟ್ ಮಾಡೋಕ್ಕೆ? ನನಗೆ ಕೇಳಿದ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ದಂಗೆ ಎಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ನೀವು ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ನಿಮ್ಮದೇ ಫ್ಯಾಮಿಲಿ ಎಕ್ಸಾಂಪಲ್ ತೊಗೊಳ್ಳಿ. ಆ ಫ್ಯಾಮಿಲಿನಲ್ಲಿ 6 ಜನ ಇದ್ದೀರಾ. ತಂದೆ, ತಾಯಿ, ಅಕ್ಕ, ತಮ್ಮ, ಅಜ್ಜಿ, ತಾತ, 6 ಜನ ಇದ್ದೀರಾ. ಇಡೀ ಫ್ಯಾಮಿಲಿನಲ್ಲಿ ಎಲ್ಲರೂ ಸೇರಿ ಒಂದು 50,000 ದುಡಿತಾ ಇದ್ದಾರೆ. ಆ 50,000ನ ಅವ್ರು ಎಲ್ಲಿ ಖರ್ಚು ಮಾಡ್ತಾರೆ? ಈಗ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಂಟರ್ನೆಟ್ ಬೇಕು, ಮಾತಾಡೋಕ್ಕೆ ಫೋನ್ ಬೇಕು. ಇವಾಗ ನೀವೇನು ಮಾಡ್ತೀರಾ? ಮೊಬೈಲಿಗೆ ರೀಚಾರ್ಜ್ ಮಾಡಿಸ್ತೀರಾ. ಮೊಬೈಲಿಗೆ ರೀಚಾರ್ಜ್ ಮಾಡಿದ ತಕ್ಷಣ ಯಾರ ಹತ್ರ ಮಾಡಿಸ್ತೀರಾ? ಒಂದು ಏರ್ಟೆಲ್ ಹತ್ರ ಮಾಡಿಸ್ತೀರಾ, ಇನ್ನೊಂದು ಜಿಯೋ ಹತ್ರ ಮಾಡಿಸ್ತೀರಾ, ಇಲ್ಲ ಐಡಿಯಾ ಹತ್ರ ಮಾಡಿಸ್ತೀರಾ. ನೀವು ರೀಚಾರ್ಜ್ ಮಾಡಿಸಿರೋ ದುಡ್ಡು ಯಾರಿಗೋಯ್ತು ಹೇಳಿ? ಒಂದು ಏರ್ಟೆಲ್ಗೆ ಹೋಗಿರುತ್ತೆ, ಇಲ್ಲ ಜಿಯೋಗೆ ಹೋಗಿರುತ್ತೆ. ಈ 2 ಕಂಪ್ನಿಗಳು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾವೆ. ಅಂದರೆ ನೀವು ಖರ್ಚು ಮಾಡಿರೋ ದುಡ್ಡು ವಾಪಸ್ಸು ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದೆ. ಅದೇ ರೀತಿ ಮನೆಯಲ್ಲಿ ಅಮ್ಮ ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಾರೆ? ರೇಷನ್ ತರಕ್ಕೆ ದುಡ್ಡನ್ನ ಖರ್ಚು ಮಾಡ್ತಾರೆ. ಡಿಮಾರ್ಟ್ಗೆ ಹೋಗಿ ರೇಷನ್ ತಗೊಂಬರ್ತಾರೆ, ಇಲ್ಲ ಪಕ್ಕದಲ್ಲಿರೋ ಒಂದು ದಿನಸಿ ಅಂಗಡಿನಲ್ಲಿ ಹೋಗಿ ರೇಷನ್ ತಗೊಂಬರ್ತಾರೆ. ಏನು ತರ್ತಾರೆ? ಅಲ್ಲೂ ಕೂಡ ಹಿಂದೂಸ್ತಾನ್ ಯುನಿಲಿವರು, ITC, ಗೋದ್ರೇಜ್ ಕನ್ಸ್ಯೂಮರು, ಟಾಟಾ ಕನ್ಸ್ಯೂಮರು, ಬ್ರಿಟಾನಿಯಾ, ಡಾಬರು, ಮಾರಿಕೋ, ಇವೆಲ್ಲ ಬ್ರ್ಯಾಂಡ್ಗಳಲ್ಲಿ ಅವ್ರು ದುಡ್ಡನ್ನ ಖರ್ಚು ಮಾಡ್ತಾರೆ. ಆ ಬ್ರ್ಯಾಂಡ್ ಎಲ್ಲನೂ ಸ್ಟಾಕ್ ಮಾರ್ಕೆಟಲ್ಲಿದೆ. ಏನಾಗಿದೆ? ಈ ದುಡ್ಡು ವಾಪಸ್ಸು ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದೆ. ಅದೇ ರೀತಿ ಮನೆಯಲ್ಲಿ ಅಕ್ಕನ ತಂಗಿನ ಇರ್ತಾರೆ. ಅವ್ರು ಏನು ಮಾಡ್ತಾರೆ? ಅವ್ರ ಪರ್ಸ್ನಲ್ ಕೇರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಅದಕ್ಕೆ ಅವ್ರು ದುಡ್ಡು ಎಲ್ಲಿ ಖರ್ಚು ಮಾಡ್ತಾರೆ? ನೈಕಾ, ಮಾಮಾ ಅರ್ತ್, P&G, ಯೂನಿಲಿವರು, ಈ ಥರ ಅವ್ರು ಏನೇನು ಮೇಕಪ್ ಐಟಮ್ ಬೇಕು, ಏನು ಬೇಕು ಅಂದ್ರೂ ಅದನ್ನು ಖರ್ಚು ಮಾಡಿದ್ದು ದುಡ್ಡು ವಾಪಸ್ಸು ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದೆ. ಅದೇ ರೀತಿ ಮನೆಯಲ್ಲಿ ಅಣ್ಣನೋ ತಮ್ಮನೋ ಇರ್ತಾರೆ. ಅವರು ಏನು ಮಾಡ್ತಿರ್ತಾರೆ? ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಕಾಲೇಜ್ಗೆ ಹೋಗೋಕ್ಕೆ ಒಳ್ಳೊಳ್ಳೆ ಶೂ ಬೇಕು, ಸ್ಲಿಪ್ಪರ್ಸ್ ಬೇಕು, ಕ್ರಾಕ್ಸ್ ಬೇಕು. ಈಗ ಶೂ ಬೇಕು ಅಂದರೆ ಏನು ಮಾಡ್ತಾರೆ? ಹೋಗಿ ರೆಡ್ ಟೇಪಲ್ಲಿ ಬೈ ಮಾಡ್ತಾರೆ, ಕ್ಯಾಂಪಸ್ಸಲ್ಲಿ ಬೈ ಮಾಡ್ತಾರೆ. ಈ ಕ್ರಾಕ್ಸ್ ಫುಲ್ಲು ಟ್ರೆಂಡಿಂಗ್ ಇದೆ, ಕ್ರಾಕ್ಸಲ್ಲಿ ಹೋಗಿ ಬೈ ಮಾಡ್ತಾರೆ. ಆ ದುಡ್ಡು ಎಲ್ಲೋಗುತ್ತೆ? ಮೆಟ್ರೋ ಶೂಸ್ ಅಂತಿದೆ, ಅದು ಇಂಡಿಯನ್ ಕ್ರಾಕ್ಸ್ ಬಿಸ್ನೆಸ್ನ ನೋಡ್ಕೊಳುತ್ತೆ. ಅದೇ ರೀತಿ ಲಿಬರ್ಟಿ, ಬಾಟಾ, ಈ ನೀವು ಎಲ್ಲೇ ಖರ್ಚು ಮಾಡಿದ್ರು ಕೂಡ ವಾಪಸ್ ಅದಲ್ಲೇ ಹೋಗ್ತಾ ಇದೆ. ಆಮೇಲೆ ಬಟ್ಟೆಗೆ ಖರ್ಚು ಮಾಡ್ತಾರೆ, ಜುಡಿಯೋಗೆ ಹೋಗ್ತಾರೆ, ರಿಲಯನ್ಸ್ ಟ್ರೆಂಡಿಗೆ ಹೋಗ್ತಾರೆ. ಇದೆಲ್ಲ ಎಲ್ಲೋಗುತ್ತೆ? ವಾಪಸ್ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ. ಇದು ಒಂದು ಮಿಡಲ್ ಕ್ಲಾಸ್ ಜನ ಖರ್ಚು ಮಾಡಿದ್ರೆ ದುಡ್ಡು ಎಲ್ಲೋಗುತ್ತೆ ಅಂತ ಆಯಿತು. ಅದೇ ರೀತಿ ಅಪ್ಪರ್ ಮಿಡಲ್ ಕ್ಲಾಸ್ ಇರ್ತಾರೆ, ಅವ್ರು ದುಡ್ಡು ಎಲ್ಲಿ ಖರ್ಚು ಮಾಡ್ತಾರೆ? ಸೇಮ್ ಅವರು ಇಲ್ಲೇ ಖರ್ಚು ಮಾಡ್ತಾರೆ, ಆದರೆ ಪ್ರೀಮಿಯಂ ಬ್ರ್ಯಾಂಡಲ್ಲಿ ಖರ್ಚು ಮಾಡ್ತಾರೆ. ಯೂನಿಲಿವರ್ ಹತ್ರ ಕ್ಲಿನಿಕ್ ಪ್ಲಸ್ಸು ಇದೆ, ಟ್ರೆಸಿಮಿನೂ ಇದೆ. ಇಲ್ಲಿ ಇವರು ಪ್ರೀಮಿಯಂ ಬ್ರ್ಯಾಂಡ್ಗಳಿಗೆ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಕಾರು, AC, ಫ್ರಿಜ್ಜು ಅಂತ ಇವರು ಇದರಲ್ಲೂ ದುಡ್ಡು ಖರ್ಚು ಮಾಡ್ತಾರೆ. ಆ ದುಡ್ಡೆಲ್ಲ ಎಲ್ಲೋಗುತ್ತೆ? ವಾಪಸ್ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ. 70 to 80% ಜನ ಖರ್ಚು ಮಾಡೋ ದುಡ್ಡು ವಾಪಸ್ಸು ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ.
ಅಷ್ಟೇ ಅಲ್ಲದೆ ನಮ್ಮ ಎಕಾನಮಿ ಗ್ರೋ ಆಗ್ತಾ ಆಗ್ತಾ ನಮ್ಮ ಇಂಡಿಯನ್ ಕಂಪ್ನಿಗಳು ಇವ್ರ ಪ್ರಾಡಕ್ಟ್ನ ಬೇರೆ ಬೇರೆ ದೇಶಕ್ಕೆ ಸೆಲ್ ಮಾಡ್ತಾರೆ. ಈಗ ಹೆಂಗೆ ಆಪಲ್ ಬಂದು ಇಂಡಿಯಾಗೆ ಸೆಲ್ ಮಾಡ್ತಿದ್ದಾನೆ, ಚೈನಾ ಬಂದು ಇಂಡಿಯಾದಲ್ಲಿ ಸೆಲ್ ಮಾಡ್ತಿದ್ದಾನೆ, ಅದೇ ಥರನೇ ನಮ್ಮ ಇಂಡಿಯನ್ ಕಂಪ್ನಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ಸೆಲ್ ಮಾಡ್ತವೆ. ಅಲ್ಲಿನ ದುಡ್ಡೆಲ್ಲನೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ. ಇವಾಗ ನೀವೇ ಹೇಳಿ, ನಿಮ್ಮ ದುಡ್ಡು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ನೀವೇ ಒಂದ್ಸಲ ಕ್ವಶನ್ ಹಾಕೊಳ್ಳಿ. ಸೆಬಿ ಹೇಳ್ತಾ ಇದೆ ಸ್ಟಾಕ್ ಮಾರ್ಕೆಟಲ್ಲಿ 100ರಲ್ಲಿ 10 ಜನ ಮಾತ್ರ ಲಾಭ ಮಾಡ್ತಾರೆ ಅಂತ, ಇನ್ನು 90% ಜನ ಲಾಸ್ ಮಾಡ್ತಾರೆ. ಏನಕ್ಕೆ ಲಾಸ್ ಮಾಡ್ತಾರೆ ಗೊತ್ತಾ? ನಾನು ಇವಾಗ ಹೇಳ್ತೀನಲ್ಲ, ಆ ಮಿಸ್ಟೇಕ್ಗಳಿಂದ ಅವ್ರು ಲಾಸ್ ಮಾಡ್ಕೊತಾರೆ. ನೀವು ಈ ಮಿಸ್ಟೇಕ್ಗಳನ್ನ ಮಾಡೋದು ಕಮ್ಮಿ ಮಾಡಿದ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಈಸಿಲಿ ದುಡ್ಡು ಮಾಡ್ಬೋದು. ಹಾಗಿದ್ರೆ ಯಾವ್ಯಾವ ಮಿಸ್ಟೇಕ್? ಮೊದಲನೇ ಮಿಸ್ಟೇಕು ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾಮ್ಲಿಂಗ್ ಮಾಡೋದು. ಗ್ಯಾಮ್ಲಿಂಗ್ ಅರ್ಥನೇ ನೆಕ್ಸ್ಟ್ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಗ್ಯಾಮ್ಲಿಂಗ್ ಅಂತೀವಿ. ಈಗ ಎಕ್ಸಾಂಪಲ್ಲು ಅಂದರ್ ಬಾರ್ ಆಡ್ತಾರೆ. ಈಗ ಅಂದರ್ ಬೀಳುತ್ತಾ ಬಹಾರ್ ಬೀಳುತ್ತಾ ಅಂತ ಆಕೋನ್ಗೂ ಗೊತ್ತಿಲ್ಲ, ಅಲ್ಲಿ ಆಡೋನ್ಗೂ ಗೊತ್ತಿಲ್ಲ, ಆದರೂ ಗೆಸ್ ಮಾಡಿ ಆಡ್ತಾರೆ. ಅದನ್ನು ನಾವು ಗ್ಯಾಮ್ಲಿಂಗ್ ಅಂತ ಕರಿತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ತುಂಬ ಜನ ದುಡ್ಡು ಮಾಡೋ ಆಸೆಗೋಸ್ಕರ ಯಾವುದನ್ನ ಕಂಪ್ನಿ ಬೈ ಮಾಡಿದ್ರೆ ಇದು ನಾಳೆ ಮೇಲೆ ಹೋಗುತ್ತೆ, ಇಂಟ್ರಾಡೇ ಮಾಡೋಕೆ ಹೋಗ್ತಾರಲ್ಲ, ಇಂಟ್ರಾಡೇ ಮಾಡೋದು ಕೂಡ ಹಂಗೇನೆ. ಹೆಂಗೆ ಹೇಳ್ತೀರಾ ನೀವು ಸೇಮ್ ಡೇ ಇದೇ ಕಂಪ್ನಿ ಇಷ್ಟೇ ಮೇಲೆ ಹೋಗುತ್ತೆ ಅಂತ? ಹೆಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ? ಆ ಕಂಪ್ನಿ ಏನಾದರೂ ಅವತ್ತು ಡೌನ್ ಬಂದರೆ ನಾನು ಲಾಸ್ ಬುಕ್ ಮಾಡ್ಕೊಂಡು ಹೊರಗೆ ಬರಬೇಕು. ಇದರಿಂದ ನೀವು ಡೆಫಿನೆಟ್ಲಿ ಲಾಸ್ ಆಗೇ ಆಗ್ತೀರಾ. ಅದೇ ರೀತಿ ಇನ್ವೆಸ್ಟಿಂಗ್ ವಿತೌಟ್ ನಾಲೆಡ್ಜ್ ಇಲ್ದಲೇ ನಾವು ಏನೇ ಮಾಡಿದ್ರು ಕೂಡ ಅದನ್ನು ಗ್ಯಾಮ್ಲಿಂಗ್ ಅಂತಲೇ ಕರಿತೀವಿ. ಯಾಕಂದರೆ ನಿಮಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲದಲೇ ನೀವು ಮಾಡಿದ್ರೆ ಅದನ್ನು ಗ್ಯಾಮ್ಲಿಂಗ್ ಅಂತಲೇ ಅನ್ನೋದು. ಈಗ ತುಂಬ ಜನ ಸ್ಟಾಕ್ ಮಾರ್ಕೆಟಿಗೆ ಬರ್ತಾರಲ್ವಾ, ಅವರು ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋಕ್ಕೆ ಒಂಚೂರು ಇಷ್ಟಪಡಲ್ಲ. ಈಗ ಎಕ್ಸಾಂಪಲ್ಲು ನಾವೇ ಒಂದು ಕಂಪ್ಲೀಟ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಕೋರ್ಸ್ ಮಾಡಿದ್ದೀವಿ, ಅದಕ್ಕೆ ಫುಲ್ ಲೆಂತ್ ಇದೆ, ತುಂಬ ಲೆಂತ್ ಆಯಿತು ಅಂತ ಕಮೆಂಟ್ ಮಾಡ್ತಾರೆ. ಆ ವಿಡಿಯೋನ ಯಾರು ನೋಡೋಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಜನಗಳ ಹತ್ರ ಇಲ್ಲ. ಈಗ ನಾವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕಲಿತಿದ್ದೀವಿ, ಅದರಿಂದ ದುಡ್ಡು ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡ್ಬೇಕು ತಾನೆ. ಟೈಮ್ ಕೊಡ್ದಂಗೆ ಅದು ಹೆಂಗೆ ದುಡ್ಡು ಮಾಡೋಕ್ಕಾಗುತ್ತೆ? ನೀವು ಜಸ್ಟ್ 10,000 20,000 ಸಂಬಳಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗ್ತೀರಾ? ಅಲ್ಲಿ ನೀವು ಟೈಮ್ ಹಾಕಿರೋದಕ್ಕೆ ತಾನೇ ದುಡ್ಡು ಬರ್ತಾ ಇದೆ. ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಬೇಕಾ? ಟೈಮ್ ಕೊಟ್ಟು ಕಲಿಬೇಕಾ? ನೀವು ಕಲಿಲಿದ್ರೆ ಎಲ್ಲಿಂದ ಗೊತ್ತಾಗುತ್ತೆ ನಿಮಗೆ ಏನಿದು ಎತ್ತ ಇದು ಅಂತ? ಆಮೇಲೆ ನೀವು ಗೊತ್ತಿಲ್ಲದಲೇ ಮಾಡೋ ತಪ್ಪಿಗೆ ಇದನ್ನು ಗ್ಯಾಮ್ಲಿಂಗ್ ಅಂತೇಳಿ ಓಡೋಗ್ಬಿಡ್ತೀರ. ಇಲ್ಲಿ ಗ್ಯಾಮ್ಲಿಂಗು ನೀವು ಮಾಡಿರೋದು ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಲ್ಲ. ಗ್ಯಾಮ್ಲಿಂಗ್ ಕೆಲಸ ನೀವು ಮಾಡಿರೋದು, ಜನಗಳು ಮಾಡೋದು ಇಲ್ಲಿ ಗ್ಯಾಮ್ಲಿಂಗ್ ಕೆಲಸ. ಸ್ಟಾಕ್ ಮಾರ್ಕೆಟ್ ಏನು ಮಾಡುತ್ತೆ? ಅದ್ರ ಪಾಡಿಗೆ ಅದಿರುತ್ತೆ. ಇಲ್ಲಿ ಜನಗಳು ಬಂದು ಗ್ಯಾಮ್ಲಿಂಗ್ ಮಾಡಿ ಸ್ಟಾಕ್ ಮಾರ್ಕೆಟ್ನ ಗ್ಯಾಮ್ಲಿಂಗ್ ಅಂತೇಳಿ ಓಡೋಗ್ಬಿಡೋದು. ಇನ್ನೊಂದು ಮಿಸ್ಟೇಕ್ ಏನಂದರೆ ಎಮೋಷನಲ್ ಇನ್ವೆಸ್ಟ್ಮೆಂಟ್. ಈಗ ನಾನು ಫಸ್ಟಿಗೆ ಒಂದು ಸ್ಟೋರಿ ಹೇಳಿದ್ನಲ್ಲ, ಆ ಸ್ಟೋರಿನಲ್ಲಿ ಅವನು ಏನು ಮಾಡ್ತಾನೆ, ಜಸ್ಟ್ ಎಮೋಷನ್ ಜೊತೆ ಆಟ ಆಡಿದಾನೆ ಅಷ್ಟೇ. ಅವನು ಏನು ಫಸ್ಟ್ಗೆ ಅವನಿಗೆ ಎಮೋಷನ್ ಹೇಳ್ತಾ ಇದೆ ದುಡ್ಡು ಮಾಡಬೇಕು ಅಂತ ತಮ್ಮಂದು ಹಾಕ್ದ, ಮತ್ತೆ ಅದು ಎಮೋಷನ್ ಅದು ಕೆಳಗೆ ಬಂದ ತಕ್ಷಣ ಅವ್ನು ಎಮೋಷನ್ ಹೇಳ್ತು ಲಾಸ್ ಆಗುತ್ತೆ, ಇನ್ನೂ ಲಾಸ್ ಆಗುತ್ತೆ ಅಂತ ಹೋಗಿ ಸೆಲ್ ಮಾಡ್ದ. ಮತ್ತೆ ಒಂದು ದಿವಸ ಅದು ಸ್ಟಾಕ್ ಮೇಲೆ ಹೋದ್ಮೇಲೆ ಮತ್ತೆ ಅವ್ನು ಎಮೋಷನ್ ಹೇಳ್ತು ಇನ್ನೂ ಮೇಲೆ ಹೋಗುತ್ತೆ, ಹೋಗಿ ಇನ್ವೆಸ್ಟ್ ಮಾಡು ಅಂತ ಹೋಗಿ ಇನ್ವೆಸ್ಟ್ ಮಾಡ್ದ. ಆಮೇಲೆ ಬೇರೆ ದುಡ್ಡನ್ನ ತಗೊಂಬಂದು ಇನ್ವೆಸ್ಟ್ ಮಾಡ್ದ. ಆಮೇಲೆ ಏನಾಯಿತು? ಲಾಸ್ ಆಯಿತಾ? ಈ ಕೆಳಗೆ ಬಂದ ತಕ್ಷಣ ಅವ್ನು ಇರೋಲ್ಲಿ ಬರೋ ಲಾಸ್ ಎಲ್ಲ ಬುಕ್ ಮಾಡಿ ಎಕ್ಸಿಟ್ ಆದ. ಯಾಕೆ? ಇಲ್ಲಿ ಎಮೋಷನಲ್ ಜೊತೆ ಆಟ ಆಡ್ತಿದ್ದೀವಿ. ಸ್ಟಾಕ್ ಮಾರ್ಕೆಟು ನಿಮ್ಮ ಎಮೋಷನ್ ಜೊತೆ ಆಟ ಆಡುತ್ತೆ. ಯಾಕಂದರೆ ಇದು ದುಡ್ಡಿನ ವಿಚಾರ ಆಗಿರೋದ್ರಿಂದ ಕೆಳಗೆ ಬಂದಾಗ ನಿಮಗೆ ಪೇನ್ ಆಗುತ್ತೆ, ಮೇಲೆ ಹೋದಾಗ ಖುಷಿ ಆಗುತ್ತೆ. ಇಲ್ಲಿ ಬರೀ ಒಂದೇ ಥರ ಇರಲ್ಲ ಎಮೋಷನ್ನು. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಹಿಂಗೆ ವೇವ್ಸ್ ಥರ ಆಗ್ತಿರುತ್ತೆ. ಇಲ್ಲಿ ಒಂದು ದಿವಸ ಖುಷಿ ಆಗುತ್ತೆ, ಒಂದು ದಿವಸ ಬೇಜಾರಾಗುತ್ತೆ. ಬಟ್ ಇದೆಲ್ಲನೂ ತಡ್ಕೊಬೇಕಂದ್ರೆ ನೀವೇನು ಮಾಡಬೇಕು? ಯಾವುದಾದ್ರು ಒಂದು ಕಂಪ್ನಿ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ಆ ಕಂಪ್ನಿ ಎಷ್ಟು ಸಲ ಕೆಳಗೆ ಬಿದ್ದಿದೆ, ಎಷ್ಟು ಸಲ ಮೇಲೆ ಹೋಗಿದೆ ಚೆಕ್ ಮಾಡಿ. ಒಂದು ಬಜಾಜ್ ಫೈನಾನ್ಸ್ ನೀವೇನೋ ತೆಗೆದು ನೋಡ್ತಿದ್ದೀರ ಅಂದರೆ ಬಜಾಜ್ ಫೈನಾನ್ಸ್ ಎಷ್ಟು ಸಲ ಅಪ್ಸ್ ಆ್ಯಂಡ್ ಡೌನ್ ಆಗಿದೆ, ಆಮೇಲೆ ಅಲ್ಲೇ ಕೂತ್ಕೊಂತ ವಾಪಸ್ ರಿಕವರ್ ಆಗಿದೆ ತಾನೆ. ಅದನ್ನು ನೀವು ಚೆಕ್ ಮಾಡಿದಾಗ ಏನಾಗುತ್ತೆ, ಇಲ್ಲ ಬಿಡು ವಾಪಸ್ ರಿಕವರ್ ಆಗುತ್ತೆ ಅಂತ ಒಂದು ಧೈರ್ಯ ಬರುತ್ತೆ. ಆಮೇಲೆ ನೀವು ಒಂದು ಸ್ಟಾಕ್ ಬಗ್ಗೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನಿಮಗೆ ಯಾಕೆ ಕೆಳಗೆ ಬಂದಿದೆ ಅಂತಲೂ ಗೊತ್ತಾಗುತ್ತೆ. ಆಮೇಲೆ ಫುಲ್ ಮೇಲೆ ಹೋಗುತ್ತಲ್ಲ, ಮೇಲೆ ಹೋದಾಗ ಕೂಡ ನಿಮಗೆ ಯಾಕೆ ಮೇಲೆ ಹೋಗಿದೆ ಅಂತಲೂ ಗೊತ್ತಾಗುತ್ತೆ. ಫಸ್ಟು ನೀವು ಯಾವುದನ್ನ ಕಂಪ್ನಿ ಬೈ ಮಾಡಬೇಕಾದ್ರೆ ಈ ಕಂಪ್ನಿ ಯಾಕೆ ಬೈ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಫ್ರೆಂಡ್ಸ್ ಹೇಳ್ದ, ನಮ್ಮ ಫ್ಯಾಮಿಲಿ ಹೇಳಿದ್ರು, ಈ ಥರ ಟಿಪ್ಸ್ ತೊಗೊಳೋದು ಬಿಡಿ. ಟಿಪ್ಸ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ? ಇದು ನಿಮ್ಮ ದುಡ್ಡಿನ ವಿಚಾರ. ಅವನು ಲಾಸ್ ಆದರೆ ಬಂದು ನಿಮಗೆ ಕೊಡಲ್ಲ. ಇಲ್ಲಿ ನಾನೇನೋ ಕೂತ್ಕೊಂಡು ನಾನೇನೋ ಒಂದು ಹೇಳ್ತಿದ್ದೀನಿ. ನಾನು ಒಂದು ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ IDFC ಫಸ್ಟ್ ಬ್ಯಾಂಕ್ ಬಗ್ಗೆ. ನಾನು ಹೇಳೇ ಇಲ್ಲ ಆ ವಿಡಿಯೋದಲ್ಲಿ IDFC ಫಸ್ಟ್ ಬ್ಯಾಂಕ್ನ ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳೇ ಇಲ್ಲ. ಜಸ್ಟು IDFC ಫಸ್ಟ್ ಬ್ಯಾಂಕ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ತುಂಬ ಜನ ಅದನ್ನು ಬೈ ಮಾಡಿಬಿಟ್ಟು ₹2 ಡೌನ್ ಆದ ತಕ್ಷಣ ಇದು IDFC ಫಸ್ಟ್ ಬ್ಯಾಂಕ್ ಡೌನ್ ಆಗ್ತಿದೆ, ಏನು ಮಾಡಬೇಕು ಅಂತ ಕಮೆಂಟ್ ಮಾಡ್ತಾರೆ. ಈ ಥರ ಮಾಡಿದ್ರೆ ಹೆಂಗೆ? ₹2 ಡೌನ್ ಆದ ತಕ್ಷಣ ಎಮೋಷನಲ್ಲಿ ಫುಲ್ ಆದರೆ ಏನು ಗತ್ತೆ? ಬೈ ಮಾಡೋಕ್ಕೂ ಮುಂಚೆ ಏನಕ್ಕೆ ಬೈ ಮಾಡ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಅದಕ್ಕೇ ಯಾವುದೇ ಒಂದು ಕಂಪ್ನಿನಲ್ಲಿ ಬೈ ಮಾಡಬೇಕಾದ್ರೆ ನೀವು ಫಸ್ಟ್ಗೆ ನೀವೇ ಕ್ವಶನ್ ಹಾಕೊಳ್ಳಿ, ನಾನು ಏನಕ್ಕೆ ಬೈ ಮಾಡ್ತಿದ್ದೀನಿ ಅಂತ. ಆಮೇಲೆ ಆ ಕಂಪ್ನಿನಲ್ಲಿ ಎಂಟ್ರಿ ಆಗಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಟಾಪಿಕಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ₹1,00,000 ನಾವು ಯಾವ ಥರ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಬೇಕಾರೆ ನಾವು ಫಸ್ಟು ನಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು ಯಾವುದೇ ಒಂದು ಕಂಪ್ನಿ ಬೈ ಮಾಡ್ಬೇಕಾದ್ರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಲಾಸ್ಟ್ ಮಿಸ್ಟೇಕು ನಾಟ್ ಹ್ಯಾವಿಂಗ್ ಪೇಷನ್ಸ್.
ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್ ಇಲ್ಲ ಅಂದರೆ ನಾವು ದುಡ್ಡು ಮಾಡೋಕ್ಕಾಗೋದೇ ಇಲ್ಲ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡು ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು. ನೀವು ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ನೀವು ಎಲ್ಲೇ ದುಡ್ಡು ಹಾಕಿದ್ದೀರಾ ಅಂದರೆ ದುಡ್ಡು ಬೆಳೆಯೋಕ್ಕೆ ಪೇಷನ್ಸ್ ಬೇಕು. ಈಗ ಎಕ್ಸಾಂಪಲ್ಲು ನೀವು ಸುತ್ತಮುತ್ತ ನೋಡಿರೋ ಶ್ರೀಮಂತರು, ಈಗ ನಿಮ್ಮ ಕಣ್ಣೆದುರಿಗೆ ಕಾಣ್ತಿರೋ ಶ್ರೀಮಂತರು ಸ್ವಲ್ಪ ದುಡ್ಡು ಮಾಡಿದ್ದಾರೆ ಅಂದರೆ ಅವ್ರು ಎಲ್ಲಿ ಮಾಡಿದ್ದಾರೆ? ರಿಯಲ್ ಎಸ್ಟೇಟಲ್ಲಿ ಮಾಡಿರ್ತಾರೆ. ಅಲ್ಲೊಂದು ಸೈಟ್ ಬೈ ಮಾಡಿರ್ತಾರೆ, ಸೈಟ್ ಮೇಲೋಗಿರುತ್ತೆ. ಅವ್ರ ಸೈಟ್ನ ಮಾಡಿದ ತಕ್ಷಣ ಮೇಲೋಗ್ಬಿಡ್ತಾ? ಕೇಳಿ, ಯಾರನ್ನಾರು ಕೇಳಿ, ಬೈ ಮಾಡಿದ ತಕ್ಷಣ ಮೇಲೋಗ್ಬಿಡ್ತಾ? ಅವ್ರು ಇಷ್ಟು ದಿವಸ ವೆಯ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಅವರೊಂದು ಆ ಸೈಟಿಂದ ಒಂಚೂರು ದುಡ್ಡು ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಅಷ್ಟೇ, ನಿಮಗೆ ಇಲ್ಲಿ ಪೇಷನ್ಸ್ ಇಲ್ಲ ಅಂದರೆ ನೀವು ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿರೋದು ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಬಿಸ್ನೆಸ್ ಬೆಳೆಯೋಕ್ಕೆ ಟೈಮ್ ಬೇಕು ತಾನೆ. ನೀವೊಂದು ಹೋಟ್ಲು ಓಪನ್ ಮಾಡಿದ ತಕ್ಷಣ ನಾಳೆನೇ ದಬ ಅಂತ ನಿಮ್ಮ ಹತ್ರ ವ್ಯಾಪಾರಿಗಳು ಬಂದುಬಿಡ್ತಾರಾ? ಟೈಮ್ ಬೇಕು ತಾನೆ. ನೀನು ಫಸ್ಟು ಹೋಟ್ಲ್ ಓಪನ್ ಮಾಡಬೇಕು, ಒಂದು 4 ಜನ ಬಂದು ತಿನ್ನಬೇಕು, ಅವ್ರು ತಿಂದು ಬಂದು ಚೆನ್ನಾಗಿದ್ದರೆ ಅವ್ರು 4 ಜನಕ್ಕೆ ಹೋಗಿ ಹೇಳ್ಬೇಕು, ಅವರಿಂದ ಅವ್ರು 4 ಜನ ಬರಬೇಕು. ಈ ಥರ ನಿಧಾನಕ್ಕೆ ಇಂಪ್ರೂವ್ ಆಗುತ್ತಾನೆ. ಇಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಿರೋ ಬಿಸ್ನೆಸ್ ಅಂದಮೇಲೆ ಬಿಸ್ನೆಸ್ ಗ್ರೋ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನಿಮಗೆ ಆ ಪೇಷನ್ಸ್ ಇರಬೇಕು. ಬೈ ಮಾಡಿದ್ದೆಲ್ಲ ಮೇಲೋಗ್ಬೇಕು ಅನ್ನಂಗಿದ್ರೆ ನೀವು ಸ್ಟಾಕ್ ಮಾರ್ಕೆಟಿಗೆ ಬರಲೇಬಾರ್ದು. ನಮ್ಮ ಪೇರೆಂಟ್ಸ್ ಹೇಳ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾಂಬ್ಲಿಂಗ್ ಮಾಡ್ತಿದ್ದೀರಾ. ನಿಮಗೆ ಪೇಷನ್ಸ್ ಇಲ್ಲ ಅಂದರೆ ದಯವಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕೆ ಹೋಗಬೇಡಿ. ನೀವು ಇಷ್ಟು ಮಿಸ್ಟೇಕ್ನ ಮಾಡೋದನ್ನು ಸ್ಟಾಪ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಲಾಭ ಮಾಡೋಕ್ಕಾಗಲ್ಲ ಅಂತ ನಾನು ಬಂದು ಹೇಳಿ. ಇದೇ ವಿಡಿಯೋದಲ್ಲಿ ಬಂದು ಕಾಮೆಂಟ್ ಮಾಡಿ ಯಾಕೆ ನಾನು ಲಾಭ ಮಾಡೋಕ್ಕಾಗಲ್ಲ ಅಂತ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು? ಇವಾಗೇನೋ ಹೇಳಿದ್ರಿ, ಇಷ್ಟೆಲ್ಲ ನಾವು ಫಾಲೋ ಮಾಡ್ತೀವಿ, ಬಟ್ ಆದರೆ ಇನ್ವೆಸ್ಟ್ ಮಾಡೋದು ಹೆಂಗೆ? ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಏನೇನು ನೋಡಬೇಕು ಅದ್ರ ಬಗ್ಗೆನೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಮಾಡ್ತೀನಿ. 1 ಲಕ್ಷ ರೂಪಾಯಿ ಏನಾದರೂ ನಿಮ್ಮ ಹತ್ರ ಇದ್ದರೆ 1 ಲಕ್ಷ ರೂಪಾಯಿನ 10,000ನ ಒಟ್ಟು ನಿಮ್ಮ ಹತ್ರ ದುಡ್ಡಿದ್ರೆ ಆ ದುಡ್ಡನ್ನ ಯಾವ ಥರ ನೀವು ಫಸ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಈಗ ನೀವು ನಾಳೆನೇ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಏನೇನು ಸ್ಟೆಪ್ ತೊಗೊಳ್ಬೇಕು, ಏನೇನು ಸ್ಟೆಪ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ನೀವು ಏನಾದರೂ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಿದ್ರೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ನಿಮಗೆ ಪ್ರತಿಯೊಂದು ವೀಡಿಯೋಗಳು ಬರಬೇಕಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.